ಹೇಗ್ ಮಾಡ್ತಾಳೆ, ಹಳ್ಳಿಯವ್ರಾದ್ರೆ ಮಾಡ್ಬೋದು, ಬಟ್ ನಮ್ಗೆ ಇವಳು ಅಲ್ಲಿದ್ದವಳು ಇಲ್ಲಿ ಹೆಂಗ್ ಮಾಡ್ತಾಳೆ ಅಂತ ಎಲ್ಲಾರು ಅಂದ್ರು. ಡೈರೆಕ್ಟ್ ಆಗಿ ಹೇಳಿದಾರೆ, ಈಗ ನಿಮ್ ಕೈಲಿ ಮಾಡಕ್ ಆಗಲ್ಲ, ಯಾಕೆ ಸುಮ್ನೆ ರಿಸ್ಕ್ ತಗೊಂತೀರಾ ಅಂತ. ಬಟ್ ಸ್ಟಾರ್ಟಿಂಗ್ ರಿಸ್ಕ್ ಆಯ್ತು, ಬಟ್ ಪೇಷನ್ಸ್ ಇಂದ ಧೈರ್ಯದಿಂದ ಮಾಡ್ಲೇಬೇಕು ಅನ್ನೋ ಛಲದಿಂದ ಸೊ ನಾವ್ ಇಲ್ಲಿವರೆಗೂ ಬಂದಿದೀವಿ. 4 years ಆಗಿದೆ ನಮ್ಗೆ. ಒಳ್ಳೆ ರಿಸಲ್ಟ್ ಕಂಟಿನ್ಯೂಸ್ ಆಗಿ ಬರ್ತಿದೆ ನಮ್ಗೆ ಅನುಭವದಿಂದ. ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಸ್ನೇಹಿತರೆ, ಗ್ರಾಮೀಣ ಭಾಗಗಳಲ್ಲಿ ಹಾಗೂ ಸಿಟಿಗಳಲ್ಲಿ ಈಗ ತುಂಬಾ ಜನ ಕೋಳಿ ಸಾಗಾಣಿಕೆಗೆ ಅಂತ ಬರ್ತಾ ಇದ್ದಾರೆ. ಸ್ನೇಹಿತರೆ, ಈ ಕೋಳಿ ಸಾಗಾಣಿಕೆಯಲ್ಲಿ ಹಲವಾರು ರೀತಿಯ ತಳಿಗಳಿದಾವೆ, ಹಲವಾರು ರೀತಿಯ ವಿಧಗಳಂತಹ ತಳಿಗಳಿರೋದ್ರಿಂದ ಸ್ನೇಹಿತರೆ, ಈ ನಾಟಿ ಕೋಳಿ ಇರ್ಬೋದು, ಇಲ್ಲ ಈ ತರ ಬೈಲರ್ ಇರ್ಬೋದು, ಫಾರಂ ಇರ್ಬೋದು, ಸ್ನೇಹಿತರೆ ತುಂಬಾ ಜನ ಸಾಗಾಣಿಕೆ ಮಾಡಬೇಕು ಅಂತ ಬರ್ತಿದ್ದಾರೆ. ಸ್ನೇಹಿತರೆ, ಈ ಬಂದಾಗ ಈ ಕೋಳಿ ಸಾಗಾಣಿಕೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ, ಮತ್ತೆ ಇದರಲ್ಲಿ ಯಾವ ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ತುಂಬಾ ಜನ ಈಗಿನ ಯುವಕ ಯುವತಿಯರು ರೈತರಿಗೆ ಹೇಳಿ ತುಂಬಾ ಕುತೂಹಲ ಇರ್ತದೆ. ಸ್ನೇಹಿತರೆ, ಹಾಗಾಗಿ ಒಬ್ರು ಯುವತಿಯನ್ನ ನಾನು ಇವತ್ತು ಭೇಟಿ ಮಾಡಿ ಅವರಲ್ಲಿ ಇರುವಂತಹ ಒಂದು ಸಂಪೂರ್ಣ ಮಾಹಿತಿನ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು ಮೇಡಮ್. ನಮಸ್ತೆ ಸರ್. ಮೇಡಮ್, ನೀವು ಮೂಲತಃ ಎಲ್ಲಿಯವರು? ಮೂಲತಃ ಬೆಂಗಳೂರು ನಮ್ದು. ಹಸ್ಬೆಂಡ್ ಅವ್ರು ಬಂದು. ಮೇಡಮ್, ಸ್ವಲ್ಪ ಜೋರಾಗೆ ಮಾತಾಡಿ, ಏನು ಸಂಕೋಚ ಬೇಡ. ಓಕೆನಾ? ಓಕೆ ಮೇಡಮ್, ನೀವು ಎಷ್ಟು ವರ್ಷದಿಂದ ಈ ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದೀರಾ? 4 years ಇಂದ ಮಾಡ್ತೀವಿ. 4 years ಇಂದ. ಹೌದಾ ಮೇಡಮ್, ನೀವು ಪ್ರಾರಂಭ ಮಾಡೋಕ್ಕೆಲ್ಲ ಎಷ್ಟು, ಅಂದರೆ ಈ ಶೆಡ್ನ ನಿರ್ಮಾಣ ಮಾಡೋಕ್ಕೆ ಎಷ್ಟೆಲ್ಲ ಬಂಡವಾಳ ಹಾಕಿ ಈ ಫೀಲ್ಡಿಗೆ ಬಂದಿದ್ದು ಮೇಡಮ್? ಆಲ್ಮೋಸ್ಟ್ ಒಂದು 6.5 ಲಕ್ಷ ಆಗಿದೆ ಇದಕ್ಕೆ. ಅಂದರೆ ಶೆಡ್ಗೆ ಆಗಿದೆ. ಓಕೆ, ಅಂದರೆ ಇದೆಲ್ಲ ಏನು ಈ ಶೆಡ್ ಇದೆ, ಇದು ಪೂರ್ತಿ 6.5 ಲಕ್ಷ ಇದೆಯಾ? ಕಂಪ್ಲೀಟ್ ಡ್ರಿಂಕರ್, ಫೀಡರ್, ಟಾರ್ಪಲ್ ಕಂಪ್ಲೀಟ್ ಎಲ್ಲ ಸೇರಿ ಒಂದು 6.5 ಲಕ್ಷ ನೀವು ಬಂಡವಾಳ ಹಾಕಿದ್ದೀರಾ? 6.5ರಿಂದ 7. ಓಕೆ ಮೇಡಮ್, ಈಗ ಈ ನಾಟಿ ಕೋಳಿಗುಣ ಈ ಬೈಲರ್ ಕೋಳಿಗುಣ ತುಂಬಾ ವ್ಯತ್ಯಾಸ ಇದೆ. ಅದರಲ್ಲಿ ಇದಕ್ಕೆ ನೀವು ಕಂಪ್ನಿಗಳಿಗೆ ಟೈ ಅಪ್ ಆಗೋದು ಯಾವ ತರ ಮೇಡಮ್? ನಾವು ನಂದಾ ಫೀಡ್ಸ್ ಅಂತ. ಓಕೆ ಮೇಡಮ್. ಮೇನ್ ಬ್ರಾಂಚ್ ಬಂದು ಬ್ಯಾಂಗ್ಳೂರಲ್ಲಿ ಇರೋದು. ಇಲ್ಲಿ ಮೇಟಿ ಕುರ್ಕಿ ಅಂತ ಇದೆ. ಸೊ ಅಲ್ಲೊಂದು ಸಬ್ ಇದೆ. ಸೊ ಫಸ್ಟ್ ಸೂಪರ್ವೈಸರ್ ಬರ್ತಾರೆ ನಮ್ಗೆ, ಶೆಡ್ ಇದು ಭೇಟಿ ಕೊಡ್ತಾರೆ ಇಲ್ಲಿ ಫಸ್ಟ್. ಸೊ ಎಲ್ಲ ಜಾಗ ನೋಡ್ತಾರೆ, ಮೇನ್ ರೋಡ್ ನೋಡ್ತಾರೆ, ಫೆಸಿಲಿಟಿ ಇದೆಯಾ, ಲಾರಿ ಫೀಡ್ ಗಾಡಿ ಬರೋ ಫೆಸಿಲಿಟಿ ನೋಡ್ತಾರೆ, ಅಂಡ್ ಮೇನ್ ನೀರ್ ನೋಡ್ತಾರೆ, ಅದ್ರ ಲೆವೆಲ್ pH ಲೆವೆಲ್ ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಎಷ್ಟು ಶೆಡ್ ಉದ್ದ ಅಗಲ ಪ್ರತಿಯೊಂದನ್ನು. ಮೇಡಮ್, ಇದು ಎಷ್ಟು ವಿಸ್ತೀರ್ಣ ಇದೆ ಮೇಡಮ್ ಈಗ ನೀವು ಶೆಡ್ ಅಲ್ಲಿ? ನಮ್ದು 2 ಸೇರಿ 100 ಅಡಿ ಇರ್ಬೋದಾ? 100 ಅಡಿ ಇರ್ಬೋದಾ? 90 ಇದೊಂದು 90, ಆ ಕಡೆ 90, ಮತ್ತೆ ಅಗಲ ಬಂದು 22 ಇದೆ. 22. ಸ್ನೇಹಿತರೆ, ಇದು ಬಂದು 90 ಅಡಿ, ಅಗಲ ಬಂದು 22 ಅಡಿ ಸ್ನೇಹಿತರೆ ಇರೋದು. ಮೇಡಮ್, ಇದಕ್ಕೆ ಎಷ್ಟು ಮರಿಗಳನ್ನ ನಾವು ಬಿಡ್ಬೋದು ಮೇಡಮ್ ಈ ಶೆಡ್ಗೆ? ಒಂದು ಶೆಡ್ಗೆ 1600 ಮರಿ ಬಿಡ್ಬೋದು. 1600 ಮರಿ ಬಿಡ್ಬೋದು ಒನ್ ಟೈಮ್ಗೆ? ಓಕೆ. ಎರಡು ಸೇರಿ ನಮಗೆ 3200 ಮರಿ. 3200 ಮರಿ ಅಂದ್ರೆ 2 ಶೆಡ್ ಇಂದ ಹಿಡಿಯುತ್ತೆ? ಹೌದು. ಓಕೆ ಮೇಡಮ್, ಈಗ ಅವರು ಬಂದು ಜಾಗ ವೀಕ್ಷಣೆ ಮಾಡ್ತಾರೆ, ಮತ್ತೆ ನೀರಿನ ವ್ಯವಸ್ಥೆ ಕೇಳ್ತಾರೆ. ಓಕೆ, ಮತ್ತೆ ಈಗ ಅವ್ರು ಏನಾದ್ರು ಮತ್ತೆ ಡಾಕ್ಯುಮೆಂಟ್ ಬಗ್ಗೆ ಏನೇನೆಲ್ಲ ಕೇಳಿ ನಿಮ್ ಜೊತೆ ಟೈ ಅಪ್ ಆಗ್ತಾರೆ ರೈತರ ಜೊತೆ? ಪಾಣಿ ಕೇಳ್ತಾರೆ ಮೇನ್. ಓಕೆ, ಅಂದ್ರೆ ಜಮೀನ್ ಪಾಣಿ ಮೇನ್ ಬೇಕು? ಜಮೀನ್ ಪಾಣಿ, ಓಕೆ, ಪ್ಲಸ್ ಪ್ಯಾನ್ ಕಾರ್ಡ್, ಓಕೆ, ಪಾಸ್ಬುಕ್, ಆ ಥರ ಡಾಕ್ಯುಮೆಂಟ್ಸ್ ಇರುತ್ತೆ. ಓಕೆ ಮೇಡಮ್. ಮತ್ತೆ ಆ ಥರ ರಿಸೀವ್ ಮಾಡ್ಕೊಂಡು ನಮಗೆಲ್ಲ ನೋಡ್ತಾರೆ ಫಸ್ಟ್. ಅದೇ ಶೆಡ್ ಎಲ್ಲ ನಿರ್ಮಾಣ ನೋಡಿ ನೆಕ್ಸ್ಟ್ ನಮಗೆ. ಮತ್ತೆ ಮೇಡಮ್, ಈಗ ರೈತರಿಗೆ ಅವರು ಯಾವ ತರ ಗೈಡೆನ್ಸ್ ಕೊಡ್ತಾರೆ, ಅಂದ್ರೆ ಯಾವ ತರ ರೈತರಿಗೆ ಮಾಹಿತಿ ಕೊಡ್ತಾರೆ? ಅವ್ರ ಜೊತೆ ನಾವು ಟೈ ಅಪ್ ಆಗಬೇಕು ಅಂದ್ರೆ ರೈತರಿಗೆ ಏನೆಲ್ಲ ಮಾಹಿತಿ ತಿಳಿಸ್ತಾರೆ ಮೇಡಮ್? ಕಂಪ್ನಿಗೆ ಟೈ ಅಪ್ ಆದಾಗ ನಾವೇನಾದ್ರೂ ರೈತರು ಅಮೌಂಟ್ ಏನಾದ್ರು ಕಟ್ಟೋ ತರ ಇರುತ್ತಾ ಪ್ರೊಸೀಜರ್? ಇಲ್ಲ ಸರ್, ಯಾವ ಅಮೌಂಟ್ ಕಟ್ಟೋ ಆಗಿಲ್ಲ. ಏನು ಕಟ್ಟೋ ಆಗಿಲ್ಲ. ಡಾಕ್ಯುಮೆಂಟ್ಸ್ ಏನ್ ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನ ಕೊಟ್ರೆ ಓಕೆ, ಅವ್ರು ಬರ್ತಾರೆ, ಜಾಗ ನೋಡ್ತಾರೆ, ನೀರು ರೋಡ್ ಇರ್ತೈತೆ, ಪಾಣಿ ಆ ತರ ಏನು ಡಾಕ್ಯುಮೆಂಟ್ ಇರ್ತದೆ ಅದನ್ನ ಮಾತ್ರ ನೋಡ್ತಾರೆ ಅಷ್ಟೇ. ಅದನ್ನ ನೋಡಿ ನಮ್ಗೆ ಕೊಡ್ತಾರೆ, ಮರಿ ಕೊಡ್ತಾರೆ. ಅಂದ್ರೆ ಈಗ ರೈತರಿಂದ ಅವ್ರಿಗೆ ಏನ್ ನಂಬಿಕೆ ಮೇಡಮ್? ರೈತರಿಗೆ ಈಗ ರೈತರು ನಮ್ಗೆ ಇಷ್ಟೊಂದೆಲ್ಲ ಅವ್ರು ಕೊಡ್ತಿದ್ದಾರೆ, ಮರಿ ಕೊಡ್ತಿದ್ದಾರೆ, ಫೀಲ್ಡ್ ಕೊಡ್ತಿದ್ದಾರೆ, ಎಲ್ಲ ಅವರೇ ಕೊಡ್ತಿದ್ದಾರೆ. ಮತ್ತೆ ನಾವು ರೈತರು ಹೆಂಗ್ ಅವರು ನಮ್ಮನ್ನ ಹೆಂಗ್ ನಂಬ್ತಾರೆ, ಕಂಪ್ನಿಯವ್ರು ಹೆಂಗ್ ನಂಬ್ತಾರೆ ಮೇಡಮ್? ಅಂದ್ರೆ ತುಂಬಾ ಜನಕ್ಕೆ ಅವ್ರು ಇಷ್ಟು ಕೊಟ್ಟೋಗ್ಬಿಡ್ತಾರೆ, ನಾವ್ ಸಾಕಿ ಕೊಡೋದಂತೆ ಅಂತ ಈ ತರ ತುಂಬಾ ಜನಕ್ಕೆ ಇದಿರ್ತೈತೆ. ಅದು ಹೆಂಗೆ ಮೇಡಮ್ ನಂಬ್ತಾರ? ಕಂಪ್ನಿಯವ್ರು ಹೆಂಗ್ ನಂಬೋದು? ಅವರು ನಂಬ್ತಾರೆ ಸರ್. ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸ್ಕೊಂಡಿರ್ತಾರೆ ಅವರು. ಓಕೆ, ಅದು ಮೇನ್ ಪಾಯಿಂಟ್. ಕೆಲವೊಂದು ಡಾಕ್ಯುಮೆಂಟ್ ಸೈನ್ ಆಗಿರುತ್ತೆ. ಎಲ್ಲಾ ರೀತಿ ಪ್ರೊಸೀಜರ್ ಇದ್ದೇ ಅವರು ಮಾಡ್ತಾರೆ. ಬಿಕಾಸ್ ನಮ್ ಶೆಡ್ಗೆ ಅಂದ್ರೆ ಅವ್ರಿಗೆ 5 ರಿಂದ 6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಲ್ಲ ಮೇಡಮ್, ಈಗ ನಿಮ್ ಪ್ರಕಾರ ಏನ್ ಹೇಳೋದು ಅಂತಂದ್ರೆ ಅವರು ಯಾವ್ದೇ ತರ ಅಮೌಂಟ್ ಕಟ್ಟಿಸ್ಕೊಳಲ್ಲ ಮೊದಲಿಗೆ ಟೈ ಅಪ್ ಆದಾಗ. ಮೇನ್ ಏನು ಅಂದ್ರೆ ಡಾಕ್ಯುಮೆಂಟ್ ಸಹಿ ಮಾಡಿಸಿರ್ತಾರೆ. ಡಾಕ್ಯುಮೆಂಟ್ಸ್ ಸಹಿ ಮಾಡಿಸಿರ್ತಾರೆ, ಯಾವ ಅಮೌಂಟ್ ಕಟ್ಸಿರಲ್ಲ. ಸೊ ಅದ್ರ ಮೇಲೆ ಅವ್ರ ಬೇಸ್ ಮೇಲೆ ಕೊಡ್ತಾರೆ. ಡೈಲಿ ವಿಸಿಟಿಂಗ್ ಇದ್ದೇ ಇರುತ್ತೆ. ಮ್ಯಾನೇಜರು ಬ್ಯಾಚ್ 1 ಸೆಟ್ ವೈಸ್ ಬಂದೇ ಬರ್ತಾರೆ. ಈ ರೀತಿ ಇರುತ್ತೆ ಸರ್. ಓಕೆ ಮೇಡಮ್, ಈಗ 3000 ಮರಿ ಎಷ್ಟು ಮರಿ ಬಿಡಿಸಿದ್ರ ನೀವು ಒಂದ್ ಸತಿಗೆ?
ಒಂದು ಶೆಡ್ಗೆ 1600. ಸೊ ಎರಡಿಂದ ಸೇರಿ 3200 ಸರ್. 3200 ಎಷ್ಟು ಫೀಲ್ಡ್ ತಿನ್ನುತ್ತೆ ಮೇಡಮ್ ಇದು ಒಂದು ನೀವು ರೆಡಿ ಆಗೋವರೆಗೂ? ರೆಡಿ ಆಗೋ ಲೆವೆಲ್ಗೆ 50 kg ಇರುತ್ತೆ ಒಂದು ಚೀಲ. ಓಕೆ ಮೇಡಮ್. ಸೊ ಹೋಗೋ ಲೆವೆಲ್ಗೆ ನಮ್ಗೆ ಒಂದು 250 ಚೀಲ ನಮ್ಗೆ ಕಂಪ್ಲೀಟ್ ಬೇಕಾಗುತ್ತೆ ನಮ್ಗೆ ನಮ್ಮ ಶೆಡ್ಗೆ. ಅಂದ್ರೆ 3000 ಮರಿಗೆ 250 ಚೀಲ ಬೇಕು. 50 kg ಚೀಲ. 50 kg ಚೀಲ ಇಂದ 250, 240ರಿಂದ 250 ನಮ್ಗೆ ಬೇಕಾಗುತ್ತೆ ಸರ್. ಓಕೆ ಮೇಡಮ್, ಆ ಫೀಲ್ಡ್ನ ಅವರೆಲ್ಲ ಯಾವ ಥರ ನಿಮಗೆ ಟ್ರಾನ್ಸ್ಫರ್ ಆ ಥರ ತಂದು ಯಾವ ಥರ ಕೊಡ್ತಾರೆ? ಕಂಪ್ಲೀಟ್ ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರದೇ ಇರುತ್ತೆ ಸರ್, ಕಂಪ್ನಿ ಕಡೆಯಿಂದಾನೆ. ಓಕೆ. ಸೊ ಅವರೇ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ನಮ್ಗೆ. ಸೊ ನಮ್ದು ಏನ್ ಕೆಲಸ ಅಂದ್ರೆ ಇದನ್ನ ವ್ಯವಸ್ಥೆ ಸಾಕಾಣಿಕೆ ಮಾಡೋದು, ನೀರಿನ ವ್ಯವಸ್ಥೆ ಎಲ್ಲ ನೀಟಾಗಿ ಇಟ್ಕೊಂಡು ಮಾಡೋದು ರೈತರ ಕೆಲಸ ಸರ್. ಅಂದ್ರೆ ಮೇಡಮ್ ಈಗಿನ ರೈತರಾಗಿರ್ಬೋದು, ಈಗಿನ ಮಹಿಳೆಯರಾಗಿರ್ಬೋದು ಮಾಡ್ಬೋದಾ ಮೇಡಮ್ ಈ ಜಾಬ್ನ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸರ್. ಮಹಿಳೆಯರೇ ಆದಷ್ಟು ಬನ್ನಿ. ಸೊ ಮನೇಲಿ ಕುತ್ಕೊಂಡು ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು, ಮತ್ತೆ ಇಲ್ಲ ಬೆಂಗಳೂರು ಕಡೆ ಎಲ್ಲ ಹೋಗ್ತಿದ್ದಾರೆ, ನೀವು ನಿಮ್ಮ ಸ್ವಂತ ಜಮೀನ್ ಖಂಡಿತ ಹಳ್ಳಿ ಅಂದ್ಮೇಲೆ ಎಲ್ಲಾರ ಸ್ವಂತ ಜಮೀನು ಪುಟ್ಟದಾದ್ರೂ ಇರುತ್ತೆ. ಸೊ ಸಾಕು ನಮ್ಗೆ ಇಷ್ಟ ಆದ್ರೆ 1 ಎಕರೆ ಆದ್ರೆ ಆರಾಮಾಗಿ ನಾವು ಕೋಳಿ ಸಾಕಾಣಿಕೆನೂ ಮಾಡ್ಬೋದು. ಚೆನ್ನಾಗಿದೆ ಸರ್ ಇದ್ರ ಲಾಭ. ಖಂಡಿತ ಹೆಣ್ಮಕ್ಳು ಬರ್ಬೇಕು ಮೇಯ್ನ್ ಆಗಿ. ಓಕೆ ಸ್ನೇಹಿತರೆ, ನಮ್ಮ ಮೇಡಮ್ ಏನ್ ಹೇಳ್ತಿರೋದು ಮಾಹಿತಿ ಅಂದ್ರೆ ಸ್ನೇಹಿತರೆ, ಈಗಿನ ಯುವಕ ಯುವತಿಯರು ಮಹಿಳೆಯರು ಏನ್ ಮಾಡ್ತಿದ್ರೆ ಬೆಂಗಳೂರಿನ ಹತ್ರ ಕಾರ್ಖಾನೆಗತ್ತ ಮಕ್ಕ ಮಾಡಿ ಹೋಗ್ತಿದ್ದಾರೆ ಸ್ನೇಹಿತರೆ. ಅದರಿಂದ ಆ ಥರ ಹೋಗೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಪ ಸ್ವಲ್ಪ ಸಂಬಳ ಸಿಗುತ್ತೆ, ಅವ್ರಿಗೆ ಯಾವುದೇ ಥರ ಸಂಬಳದಲ್ಲಿ ಅವರು ಅಭಿವೃದ್ಧಿ ಆಗೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮೇಡಮ್ ಏನು ಹೇಳ್ತಿರೋದು ಅಂತಂದರೆ, ಈ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ನಲ್ಲಿ ನೀವು ಸ್ಟಾರ್ಟ್ ಮಾಡಿ ಬಂದರೆ ನಿಮ್ಮ ತಂದೆ ತಾಯಿಗೂ ಒಂದು ಬೆನ್ನೆಲುಬಾಗುತ್ತೆ, ಮತ್ತು ನೀವು ಏನು ಸಕ್ಸಸ್ ಆಗಬೇಕಲ್ಲ ಅದನ್ನು ನೀವು ಸಕ್ಸಸ್ ಮಾಡ್ಬೋದು ಅಂತ ನಮ್ಮ ಮೇಡಮ್ ಹೇಳ್ತಿದ್ದಾರೆ. ಇವರು ಸಹ ಅದೇ ಥರ ಬಂದು ಮಾಡ್ತಿರೋದು ಅಲ್ವಾ ಮೇಡಮ್? ನೀವು ಇದೇ ಥರನಾ? ಹೌದು ಸರ್. ನಾವು ಬೆಂಗಳೂರಿಂದ ನಮ್ದು ಸ್ವಂತ ಊರು. ಸೊ ನಮ್ಗೆ ಹಳ್ಳಿ ಅನ್ನೋ ಐಡಿಯಾನೇ ಇಲ್ಲ. ಓಕೆ ಓಕೆ. ಸೊ ನಮ್ಗೆ ಮನೆಯಲ್ಲಿ ಬೇರೆ ಕಡೆ ಜಾಬ್ ಹೋಗ್ತಿದ್ವಿ. ಸೊ ಮಗು ಇನ್ನು ಚಿಕ್ಕದಾಗಿಂದ್ರೆ ಬೇರೆ ಕಡೆ ಎಲ್ಲೂ ಹೋಗೋದ್ ಬೇಡ, ನಾವು ಸ್ವಂತವಾಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಬಂದಾಗ ನನಗೆ ಪೌಲ್ಟ್ರಿ ಫಾರ್ಮ್ ಇದಾಯ್ತು. ಸೊ ಮಾಡೋಣ ನೋಡೋಣ ಅಂತ ಹೇಳಿ ಎಲ್ಲ ಹಸ್ಬೆಂಡ್ಗೆ ಹೇಳಿದೆ. ಅವ್ರು ಓಕೆ ಮಾಡು ಅಂತ ಅಂದ್ರು. ಸೊ ಅವರ ಸಹಾಯದಿಂದ ಎಲ್ಲ ಆಗಿದೆ. ಸೊ ಮಾಡ್ತಿದ್ವಿ ಸರ್. ಎಲ್ಲ ಹೆಣ್ಮಕ್ಳು ಆರಾಮಾಗಿ ಬನ್ನಿ ಎಲ್ಲ ಆದಷ್ಟು. ಮೇಡಮ್ ಇನ್ನೊಂದ್ಸರಿ ಒಂದು ಬ್ಯಾಚ್ ಅಲ್ಲಿ ನೀವು ಎಷ್ಟು ಈಗ ಹಣನ ಸಂಪಾದನೆ ಮಾಡ್ತಿದ್ದೀರಾ? ಒಂದು ಬ್ಯಾಚ್ ಅಲ್ಲಿ ಒಂದು ಬ್ಯಾಚ್ಗೆ 70,000 ರಿಂದ 80,000 ನನಗೆ ಬರುತ್ತೆ. 70,000 ರಿಂದ 80,000 ನೀವು ತಗೊಂತೀವಿ ಸರ್ ನಾವು. ಒಳ್ಳೆ ರಿಸಲ್ಟ್. ನೀವೇನು ಕಷ್ಟ ಪಡ್ತಿದ್ದೀರಾ ಅದಕ್ಕೆ ಪ್ರತಿಫಲ ನಿಮಗೆ ಸಿಗ್ತಿದೆ. ಖಂಡಿತ ಸಿಗ್ತಿದೆ. ಕಷ್ಟಪಟ್ರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಓಕೆ ಮೇಡಮ್, ಈ ಕೋಳಿ ಸಾಗಾಣಿಕೆ ನಿಮಗೆ ತೃಪ್ತಿ ಅನ್ಸಿದ್ಯಾ? ತೃಪ್ತಿ ಅನ್ಸಿದೆ. ತೃಪ್ತಿ ಇದೆ ನನಗೆ. ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತಿದೆ. ಎಲ್ಲ ಸ್ಟಾರ್ಟಿಂಗ್ ಇವಳು ಹೇಗ್ ಮಾಡ್ತಾಳೆ, ಹಳ್ಳಿಯವ್ರಾದ್ರೆ ಮಾಡ್ಬೋದು, ಬಟ್ ನಮ್ಗೆ ಇವಳು ಅಲ್ಲಿದ್ದವಳು ಇಲ್ಲಿ ಹೆಂಗ್ ಮಾಡ್ತಾಳೆ ಅಂತ ಎಲ್ಲಾರು ಅಂದ್ರು. ಡೈರೆಕ್ಟ್ ಆಗಿ ಹೇಳಿದಾರೆ, ಈಗ ನಿಮ್ ಕೈಲಿ ಮಾಡಕ್ ಆಗಲ್ಲ, ಯಾಕೆ ಸುಮ್ನೆ ರಿಸ್ಕ್ ತಗೊಂತೀರಾ ಅಂತ. ಬಟ್ ಸ್ಟಾರ್ಟಿಂಗ್ ರಿಸ್ಕ್ ಆಯ್ತು, ಬಟ್ ಪೇಷನ್ಸ್ ಇಂದ ಧೈರ್ಯದಿಂದ ಮಾಡ್ಲೇಬೇಕು ಅನ್ನೋ ಛಲದಿಂದ ಸೊ ನಾವ್ ಇಲ್ಲಿವರೆಗೂ ಬಂದಿದೀವಿ. 4 years ಆಗಿದೆ ನಮ್ಗೆ. ಒಳ್ಳೆ ರಿಸಲ್ಟ್ ಕಂಟಿನ್ಯೂಸ್ ಆಗಿ ಬರ್ತಿದೆ ನಮ್ಗೆ ಅನುಭವದಿಂದ. ಮೇಡಮ್, ಈ ನಿಮ್ಮ ಕೋಳಿ ಸಾಗಾಣಿಕೆ ನಿಮ್ಗೆ ಯಾರು ಬೆನ್ನೆಲುಬಾಗಿದ್ದಾರೆ ಮೇಡಮ್? ಖಂಡಿತ ನಮ್ಮ ಯಜಮಾನ್ರು. ಅವರು ನನ್ಗೆ ಹೇಳಿದ ತಕ್ಷಣ ಏನು ಮಾತಾಡದೆ ಆಯ್ತು ನೀನ್ ಮಾಡು ಅಂತ ಅವರೆಲ್ಲ ಸಹಕಾರ ಕೊಟ್ಟು ಮಾಡಿದ್ರಿಂದಾನೇ ನಾವ್ ಇಲ್ಲಿವರೆಗೂ ಬಂದಿದ್ದೀವಿ ಸರ್. ಈಗ ಒಂದು ದಿನದ ಮರಿಗಳನ್ನ ಕಂಪ್ನಿಯವರು ಟೈ ಅಪ್ ಆಗ್ತಿದೆ, ನಿಮ್ಗೆ ಒಂದು ದಿನದ ಮರಿ ಕೊಡ್ತಾರಲ್ಲ, ಈ ಮರಿನ ನೀವು ಹೇಗೆ ಬೆಳವಣಿಗೆ ಸಿದ್ಧತೆ ಹೇಗೆ ಮಾಡ್ತೀರಾ ಮೇಡಮ್ ಇದನ್ನ? ಅಂದ್ರೆ ಮೇಡಮ್ ಈಗ ಬ್ರೀಡಿಂಗ್ ಇರ್ಬೋದು, ಶಾಖ ಕೊಡೋದಿರ್ಬೋದು, ಅದನ್ನೆಲ್ಲ ನಿಮ್ಮ ಅಂದ್ರೆ ಫಾರಂ ಅಲ್ಲಿ ಯಾವ ತರ ಅದನ್ನ ರೆಡಿ ಮಾಡ್ತೀರಾ? ಸ್ಟಾರ್ಟಿಂಗ್ ಸರ್ ಶೆಡ್ ಬಂದ ತಕ್ಷಣ ನಾವು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಗೊಬ್ಬರ ಎಲ್ಲ ಹೋಗಿರುತ್ತೆ ನೀಟಾಗಿ. ಅದು ಡ್ರೈ ಆದ್ಮೇಲೆ ಸುಣ್ಣ ಚೆಲ್ಕೋಬೇಕು ಫಸ್ಟ್ ನಾವು. ಸುಣ್ಣ ಎಲ್ಲ ನೀಟಾಗಿ ಚೆಲ್ಕೊಂಡು ಮತ್ತೆ ಒಟ್ಟನ್ನ ತರಿಸಿ ಹಾಕಿ ನೆಕ್ಸ್ಟ್ ಬ್ರೂಡಿಂಗ್ ಲೆವೆಲ್ ಇರುತ್ತೆ. ಬ್ರೂಡಿಂಗ್ಸ್ ಎಲ್ಲ ನೀಟಾಗಿ ಇದ್ ಮಾಡ್ಕೊಂಡು ಮತ್ತೆ ಲೈಟ್ಸ್ ಎಲ್ಲ ಮರ್ಕ್ಯೂರಿ ಲೈಟ್ಸ್ ಆತರ ನಮ್ಮಲ್ಲಿ ನಾನ್ ಮಾಡೋದು ಅದನ್ನೇ. ಅದನ್ನ ಹಾಕಿ ಸೊ ಎಲ್ಲ ರೆಡಿ ಮಾಡ್ಕೊಂತೀವಿ. ಪೇಪರ್ ಅದೆಲ್ಲ ಹಾಸಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಬ್ರೂಡಿಂಗ್ ಎಲ್ಲ. ಮೇಡಮ್ ಈಗ ನೀವು ಇದು ಒಟ್ಟು ಹಾಕ್ತೀರಾ ಅಂತ ಹೇಳ್ತೀರಲ್ಲ ಮೇಡಮ್, ಇದು ಏನಕ್ಕೆ ಹಾಕೋದ್ರಿಂದ ಏನ್ ಪ್ರಯೋಜನ? ವಿತ್ ಇದನ್ನ ಎಷ್ಟು ದಿನಕ್ಕೆ ನೀವು ತೆಗಿತೀರಾ ಮೇಡಮ್? ಇದು ಬ್ಯಾಚ್ ಮುಗಿದ್ಮೇಲೆ ಸರ್ ತೆಗಿಯೋದು. ಅಲ್ಲಿವರೆಗೂ ತೆಗಿಯಲ್ಲ? ಇಲ್ಲ, ಅಲ್ಲಿವರೆಗೂ ಕೋಳಿ ಬಂದ ತಕ್ಷಣ ಹಾಕಿರ್ತೀವಿ, ಮತ್ತೆ ಇದು ಲಿಫ್ಟಿಂಗ್ ಆದ್ಮೇಲೆ ನಾವು ತೆಗಿಯೋದು. ಸೊ ಇದು ಏನಂದ್ರೆ ಹೀಟ್ ಪರ್ಪಸ್, ಚೆನ್ನಾಗಿ ಹೀಟ್ ಆಗಿರುತ್ತೆ. ಅಂಡ್ ಮೋಷನ್ಸ್ ಎಲ್ಲ ಇದಾಗ್ತದೆ. ನಾವು ಡೈಲಿ ರ್ಯಾಕಿಂಗ್ ಮಾಡ್ತಾ ಹೋಗ್ತಿರ್ಬೇಕು. ಸೊ ಮೋಷನ್ಸ್ ಎಲ್ಲ ಡ್ರೈ ಆಗುತ್ತೆ. ಅಮೋನಿಯಾ ಸ್ಮೆಲ್ ಆ ರೀತಿ ಏನು ಬರಲ್ಲ ನಮ್ಗೆ. ಮೇನ್ ಹೀಟ್ ಆಗಿರ್ಬೇಕು, ಶಾಖವಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ಬೆಡ್ ನ ರೆಡಿ ಮಾಡಿದ್ದೀರಾ? ಮೇಡಮ್, ಈಗ ಒಂದು ದಿನ ಮರಿಗಳಿಗೆ ನೀವು ಆಹಾರ ಏನೆಲ್ಲ ಕೊಡ್ತೀರಾ, ಮತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಏನೆಲ್ಲ ತಯಾರಿ ಮಾಡ್ತೀರಾ ಮೇಡಮ್? ಅದಕ್ಕೆ ಸ್ಟಾರ್ಟಿಂಗ್ ಸರ್ ಮರಿ ಬಂದ ತಕ್ಷಣ ನಾವು ಸೊ ಒಂದು ಸೋಲಾರ್ ಇಂದ ಕೊಡ್ತಾರೆ, ಮತ್ತೆ ಬಲ್ಪ್ 1000 volts ಆ ತರ ಬಲ್ಪ್ ಇಂದಾನು ಕೊಡ್ತಾರೆ. ಸೊ ನಾವು ಕೊಡೋದು
ಈಟ್ ಹಾಕಿ ಅಂದ್ರೆ ಇದ್ಲು ಹಾಕಿ ಕೊಡ್ತೀವಿ. ಕಂಪಲ್ಸರಿ ನಾವು 10 days ಕೊಟ್ಟೆ ಕೊಡ್ತೀವಿ. ಸಮ್ಮರ್ ಬ್ಯಾಚ್ ಅಂತೂ ನಾವು ಸ್ವಲ್ಪ 7 days ಆಗುತ್ತೆ. ಬಟ್ ಈ ಮಳೆಗಾಲ ಅಂತ ಟೈಮ್ ಬಂದಲ್ಲಿ ನಾವು 10 days ಕಂಪಲ್ಸರಿ ಕೊಡಬೇಕು. ಅಂಡ್ ಮೇನ್ 33-32 ಇರ್ಲೇಬೇಕು ಟೆಂಪರೇಚರ್ ನಮಗೆ. ಮೇಡಮ್ ಈಗ ಮತ್ತೆ ಇವು ಯಾವ ತರ ವ್ಯಾಕ್ಸಿನೇಷನ್ ಎಷ್ಟು ದಿನಕ್ಕೆ ಇದಕ್ಕೆ ವ್ಯಾಕ್ಸಿನೇಷನ್ ಹಾಕಬೇಕು? ನಮ್ಮ ಕಂಪ್ನಿಲಿ ಬಂದ್ಬಿಟ್ಟು 2 ಸರಿ ವ್ಯಾಕ್ಸಿನ್ ಇದೆ ಸರ್. 7 days ಒಂದು ಮತ್ತೆ 21 days ಒಂದು. 21 days ಆ ರೀತಿ ಇರುತ್ತೆ ನಮಗೆ. ಅಂದ್ರೆ ಮೇಡಮ್ ಈಗ ಅವರು ಏನಾದ್ರು ಅವರೇ ಬಂದು ಅವ್ರ ಕಡೆಯಿಂದ ವೈದ್ಯರಿಂದ ಬಂದು ವ್ಯಾಕ್ಸಿನೇಷನ್ ಮಾಡ್ತಾರೆ, ಇಲ್ಲ ನೇರವಾಗಿ ರೈತರಿಗೆ ಹೇಳ್ಬಿಡ್ತಾರ? ರೈತರಿಗೆ ಹೇಳ್ತಾರೆ, ಎಲ್ಲ ಗೈಡ್ ಮಾಡ್ತಾರೆ. ಡೈಲಿ ನಮಗೆ ಸೂಪರ್ವೈಸರ್ಸ್ ಬರ್ತಿರ್ತಾರೆ, ವಿಸಿಟಿಂಗ್ ಇರುತ್ತೆ. ಅಂದ್ರೆ ನಿಮ್ಮ ಫಾರ್ಮ್ ಡೈಲಿ ಬರ್ತಾರೆ? ಡೈಲಿ ವಿಸಿಟ್ ಮಾಡೇ ಮಾಡ್ತಾರೆ ಸೂಪರ್ವೈಸರ್. ಬಂದಾಗೆಲ್ಲ ಅವರು ಯಾವ ತರ ನಿಮ್ಗೆ ಮಾಹಿತಿ ಕೊಡ್ತಾರೆ? ಮಾಹಿತಿ ಅದೇ ಹೆಲ್ತ್ ಗ್ರೋತ್ ನೋಡ್ತಾರೆ, ಅದ್ರದ್ದು ಫೀಡ್ ಎಷ್ಟು ಕನ್ಸಪ್ಷನ್ ಆಗ್ತಿದೆ ಅದನ್ನೆಲ್ಲ ನೋಡ್ತಾರೆ. ಮತ್ತೆ ಯಾವ್ದಾದ್ರು ಸಿಕ್ಕಿದ್ಯಾ, ಏನಾದ್ರು ಕಾಯಿಲೆ ಇದೆಯಾ, ಸೊ ಅದನ್ನ ಸಪರೇಟ್ ಮಾಡ್ತೀವಿ ನಾವು. ಒಂದು 14 days 13 daysಗೆ ಸಪರೇಟ್ ಮಾಡಿ, ಸೊ ಅದಕ್ಕೆ ಬೇರೆ ಸಪರೇಟ್ ಮಾಡ್ಬಿಟ್ಟು ಕ್ವಾರಂಟೈನ್ ತರ ಮಾಡಿರ್ತೀವಿ. ಸೊ ಲೆಗ್ ವೀಕ್ ಏನಾದ್ರು ಕಾಯಿಲೆ ಆತರ ಏನಾದ್ರು ಇದ್ರೆ, ಸಿಕ್ಕಾಗಿದ್ರೆ, ಮರಿ ವೀಟ್ ತುಂಬಾ ಚಿಕ್ಕದಾಗಿದ್ರೆ ಅಂದ್ರೂ ನಾವು ಕ್ವಾರಂಟೈನ್ ಮಾಡಿ ಸಪರೇಟ್ ಮಾಡಿರ್ತೀವಿ. ಮೇಡಮ್ ಈಗ ನೀವು ವೆಕಾಬ್ಗೆ ಟೈಅಪ್ ಆಗಿದೆ ಅಂತ ಹೇಳಿದ್ರಲ್ಲ, ಆ ಟೈಅಪ್ ಆದಾಗ ನಿಮ್ಗೆ ಅವರು ಏನೇನ್ ಸಲಕರಣೆಗಳು ಕೊಡ್ತಾರೆ? ಈ ಡ್ರಿಂಕರ್ ಇರ್ಬೋದು, ಈಗ ನೀರು ವ್ಯವಸ್ಥೆ ಮಾಡಿರೋದು, ಈ ತರದ್ ಏನೇನ್ ಕೊಡ್ತಾರೆ? ಅಂದ್ರೆ ಈಗಿನ ತುಂಬಾ ಯುವಕ ಯುವತಿಯರು ಈ ಕೋಳಿ ಸಾಗಾಣಿಕೆ ಬರ್ತಾ ಇದಾರಲ್ಲ, ಹಾಗಾಗಿ ಅವ್ರಿಗೆ ನಾವು ನಮ್ಮಂತ ವೀಕ್ಷಕರ ಕಡೆಗೆ ನಾವು ಮಾಹಿತಿ ಕೊಟ್ಟಾಗ ಅವ್ರಿಗೂ ಒಂದು ಅದ್ಭುತವಾದ ಮಾಹಿತಿ ಸಿಗುತ್ತೆ ಅಂತ ಕೇಳ್ತಾ ಇದೀನಿ. ಕಂಪ್ನಿ ಕಡೆಯಿಂದ ನಮ್ಗೆ ಸಿಗೋದು ಸರ್ ಕೋಳಿ ಮತ್ತೆ ಫೀಡ್, ಮೆಡಿಸನ್ ಅಷ್ಟೇ. ಸೊ ಇದೆಲ್ಲ ನಮ್ದೇ ಓನ್ ಆಗಿರುತ್ತೆ. ಫೀಡರು ಡ್ರಿಂಕರ್ ಎಲ್ಲ ನಾವೇ ತಗೋಬೇಕಾಗುತ್ತೆ. ಅವ್ರ ಫೀಡ್, ಮೆಡಿಸನ್ಸ್, ಕೋಳಿ ಸ್ಟಾರ್ಟಿಂಗ್ ಇಂದ ಲಿಫ್ಟಿಂಗ್ ವರ್ಗು ಅವರೇ ಎಲ್ಲ ನೋಡ್ಕೊತಾರೆ. ನಾವು ಜಸ್ಟ್ ನೋಡ್ಕೊಂಡು ಅದನ್ನ ಚೆನ್ನಾಗಿ ಇದ್ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಅವರೇಜ್ ವೆಯ್ಟ್ ಬರ್ಬೇಕು ನಮ್ಗೆ. ಮೇಡಮ್ ಈಗ ಒಂದು ದಿನ ಮರಿಯಿಂದ ಹಿಡಿದು ಇದನ್ನ ನೀವು ಸಾಗಾಣಿಕೆ ಮಾಡೋದು ಎಷ್ಟು ದಿನಕ್ಕೆ ಇದನ್ನ ರೆಡಿ ಮಾಡ್ತೀರಾ ಮಾಂಸಕ್ಕೆ? 40 days ಆಗುತ್ತೆ ಸರ್ ನಮ್ಗೆ. ಒಂದ್ ಬ್ಯಾಚ್ 40 days ಬೇಕು. ಚೆನ್ನಾಗಿ ವೆಯ್ಟ್ ಬಂತು ಅಂದ್ರೆ 37-38 ಕೂಡ ಲಿಫ್ಟಿಂಗ್ ಮಾಡ್ತಾರೆ. ಒಳ್ಳೆ FCR ವೆಯ್ಟ್, ಬಾಡಿ ವೆಯ್ಟ್ ಬಂದ್ರೆ ನಮ್ಗೆ ಬೇಗನೆ ಆಗುತ್ತೆ. ಮೇಡಮ್ ಈಗ ಮತ್ತೆ ಏನು ಅಂತಂದ್ರೆ, ಈಗ ತುಂಬಾ ಜನಕ್ಕೆ ಕುತೂಹಲ ಆಗಿರ್ತೈತೆ ಮೇಡಮ್, ಏನು ಅಂತಂದ್ರೆ ಈ ಕೋಳಿ ಸಾಗಾಣಿಕೆಯಲ್ಲಿ ಅತಿ ಹೆಚ್ಚು ಹಣ ಸಂಪಾದನೆ ಮಾಡಬಹುದು ಅನ್ನೋದು ತುಂಬಾ ಜನಕ್ಕೆ ಒಂದು ಇದಿದೆ. ಅದನ್ನ ಹೇಗೆ ಮಾಡಬಹುದಾ ಮೇಡಮ್? ಖಂಡಿತ ಮಾಡ್ಬೋದು. ಅದಕ್ಕೆಲ್ಲ ಯಾವ್ಯಾವ ತರ ನಾವು ಅದಕ್ಕೆ ಸಿದ್ಧತೆ ಆಗ್ಬೇಕು? ಅಂದ್ರೆ ಮೇನ್ ಪೇಷನ್ಸ್ ಇರ್ಬೇಕು ನಮ್ಗೆ, ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕು. ಸೊ ಅದಿದ್ರೆ ಖಂಡಿತ ಆಗೇ ಆಗುತ್ತೆ. ಮತ್ತೆ ಸ್ಟಾರ್ಟಿಂಗ್ ನಮ್ಗೆ ಮಾಡಕ್ ಆಗದೇ ಇಲ್ಲ ಅಂತಾನು ಅನ್ಸುತ್ತೆ ಸ್ಟಾರ್ಟಿಂಗ್, ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರಲ್ವಲ್ಲ. ಸೊ ಹೋಗ್ತಾ ಹೋಗ್ತಾ ನಮ್ಗೆ ಅದೇ ಅನುಭವ ಆದಂಗೆಲ್ಲ ನಮ್ಗೆ ಈಸಿ ಆಗುತ್ತೆ ಕೆಲಸ. ಸೊ ಮಾಡ್ಲೇಬೇಕು ಇದ್ರಲ್ಲಿ, ಮಾಡ್ದಿದ್ರೆ ಆಗದೇ ಇಲ್ಲ. ಮಾಡ್ತಾ ಇದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಸ್ಟಾರ್ಟಿಂಗ್ ನಮಗೂ ಕೂಡ ಏನಂತ ರಿಸಲ್ಟ್ ಬರ್ತಿರ್ಲಿಲ್ಲ, ಏನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಸೊ ಯಾವ ಟೈಮ್ಗೆ ವ್ಯಾಕ್ಸಿನ್ ಗೈಡ್ ಮಾಡ್ತಾರೆ, ಬಟ್ ಅಷ್ಟು ನಮ್ಗೆ ಅನುಭವ ಆಗೋವರೆಗೂ ಒಂದು 3 batches ನಮಗೂ ಸ್ವಲ್ಪ ಇದೇ ಆಯ್ತು. ಮತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತಿದೆ. ಈಗ ಚೆನ್ನಾಗಿ ನಡೀತಿದೆ ಸರ್. ಮೇಡಮ್ ಒಂದು ಬ್ಯಾಚ್ ಕಂಪ್ಲೀಟ್ ಮಾಡೋದಾಗ ಎಷ್ಟೆಲ್ಲ ಆದಾಯ ಸಿಗುತ್ತೆ ಮೇಡಮ್? ಸೊ ನಮ್ಗೆ ಆದಾಯ ಅಂದ್ರೆ ಪರ್ kg FCR ಚೆನ್ನಾಗಿ ಬಂದ್ರೆ 10 to 12 rupees ವರೆಗೂ ನಮ್ಗೆ ಹಾಕೊಡ್ತಾರೆ. ಸೊ ಚೆನ್ನಾಗಿ ಬರ್ತಿದೆ ಸರ್. ಒಂದು 80,000 ಹಂಗೆ ಬರುತ್ತೆ ನಮ್ಗೆ ಒಂದು ಬ್ಯಾಚ್ಗೆ, ನಮ್ಮ ಮರಿಗೆ. ಒಂದು 70 to 80 ಒಳ್ಳೆ ರಿಸಲ್ಟ್ ಬಂದ್ರೆ. ಇದು ನೀವು ಮಾಂಸಕ್ಕೆ ರೆಡಿ ಮಾಡ್ಬೇಕು ಅಂದ್ರೆ ಯಾವ ತರ ಆಹಾರ ಕೊಟ್ಟು ರೆಡಿ ಮಾಡ್ತೀರಾ? ಎಲ್ಲ ಕಂಪ್ನಿ ಕಡೆಯಿಂದಾನೇ ನಮಗೆ ಫೀಡ್ ಫೆಸಿಲಿಟೀಸ್ ಇದೆ. ಮೇಡಮ್ ಕಂಪ್ನಿ ಕಡೆಯಿಂದ ಯಾವ ತರ ಫೀಡ್ ನ ಕೊಡ್ತಾರೆ ಮೇಡಮ್? ಸೊ ಅವರು ಮೆಕ್ಕೆಜೋಳ, ಸಜ್ಜೆ, ಮತ್ತೆ ಇನ್ನೂ ಸುಮಾರು ಹಾಕ್ತಾರೆ ಸರ್. ಅದು ಅಲ್ಲ ಮೇಡಮ್, ಈಗ ಫೀಲ್ಡ್ ಅಂತಂದ್ರೆ ಸ್ಟಾರ್ಟರ್, ಪ್ರೀ ಸ್ಟಾರ್ಟರ್ ಈ ತರ ಎಲ್ಲ ಕಂಪನಿಯವರು ಕೊಡ್ತಾರೆ. ಹೌದು, 3 ತರ ಇದೆ ನಮಗೆ. ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್ ಮತ್ತೆ ಫಿನಿಶರ್ ಅಂತ ಇದೆ. ಸೊ ಆ 3 ತರ ನಾವು ಕಂಟಿನ್ಯೂಸ್ ಕೊಟ್ಕೊಂಡು ಹೋದ್ರೆ. ಮೇಡಮ್ ಈಗ ನಿಮ್ಮ ಫಾರ್ಮ್ ಅಲ್ಲಿ ಒಂದಿನ ರೋಟೀನ್ ಹೇಗ್ ಮಾಡ್ತೀರಾ? ಅಂದ್ರೆ ತುಂಬಾ ಜನಕ್ಕೆ ಕುತೂಹಲ ಇರ್ತದೆ ಮೇಡಮ್. ಏನಕ್ಕೆ ಅಂದ್ರೆ ಈಗ ಬೆಳಗ್ಗೆಯಿಂದ ಸಂಜೆವರೆಗೆ ಇದನ್ನ ಹೇಗ್ ಮೇಂಟೈನ್ ಮಾಡೋದು ಅಂತ ತುಂಬಾ ಜನಕ್ಕೆ ಅಂದ್ರೆ ಕುತೂಹಲ ಇರ್ತೈತೆ. ಅಂದ್ರೆ ಈಗ ನಿಮ್ಮ ಫಾರ್ಮ್ ಅಲ್ಲಿ ಒಂದು ದಿನದ ನೀವು ಹೇಗೆಲ್ಲ ನಿರ್ವಹಣೆ ಮಾಡ್ತೀರಾ ನಿಮ್ಮ ಕೋಳಿಗಳಿಗೆ? ನಾವು ಸ್ಟಾರ್ಟಿಂಗ್ ಸರ್ ಬಂದ ತಕ್ಷಣನೇ ನಾವು ಎಷ್ಟು ಸಮಯಕ್ಕೆ ಆರಂಭ ಮಾಡ್ತೀರಾ ಮೇಡಮ್? ನಮಗೆ ಬೆಳಗ್ಗೆನೆ 6 o'clock ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಬಿಕಾಸ್ ಸ್ಕೂಲು ಅದು ಇದು ಇರುತ್ತಲ್ವಾ, ಬೇಗ ಮುಗಿಸಿ ನಾವು ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬರ್ತೀವಿ ನಾವು ಟೆನ್ಗೆಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣನೇ ನಮಗೆ ಫಸ್ಟ್ ರ್ಯಾಕಿಂಗ್ ಮಾಡ್ಬೇಕು ನಾವು. ಮಸ್ಟ್ ಮಾಡ್ಲೇಬೇಕು, ಇಲ್ದಿದ್ರೆ ಫುಲ್ ಹಾರ್ಡ್ ಆಗ್ಬಿಡುತ್ತೆ ನಮಗೆ. ಅಂದ್ರೆ ರ್ಯಾಕಿಂಗ್ ಅಂತಂದ್ರೆ ಈ ಉಬ್ಳನ್ನ ನಾವು ಸಡಿಲಗೊಳಿಸಬೇಕು ಅಂತ ಹೇಳ್ತೀವಿ. ಈ ರೀತಿ
ಮಾಡ್ಲೇಬೇಕು ನಾವು ಮಸ್ಟ್. ಹಾ ಹಾ ಇಲ್ಲ ಅಂದ್ರೆ ಫುಲ್ ಹಾರ್ಡ್ ಆಗಿ ಓಕೆ ಇದಕ್ಕೆ ಲೂಸ್ ಮೋಷನ್ ಆಗುತ್ತೆ, ತಿರ್ಗಾ ಅದು ಓಕೆ ಬ್ಲಡ್ ಮೋಷನ್ ಕೂಡ ಆಗುತ್ತೆ ಜಾಸ್ತಿ ಹಾರ್ಡ್ ಆದ್ರೆ. ಹಾ ಹಾ ಸೊ ಹಂಗಾಗಿ ಕಂಪಲ್ಸರಿ ಮಾಡ್ಲೇಬೇಕು ನಾವು. ಓಕೆ ಸೊ ಅದು ಹಾಕಿದಂಗೆ ಡ್ರಿಂಕರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ತೊಳೆದು ಓಕೆ ಮತ್ತೆ ಫೀಡು ಅದನ್ನೆಲ್ಲ ಹಾಕೊಂಡು ನಾವು ರೆಡಿ ಮಾಡ್ಕೊಂತೀವಿ. ಮೇಡಮ್ ಈಗ ಫೀಲ್ಡ್ ಅಂತ ಹೇಳಿದ್ರಲ್ಲ, ಇಷ್ಟೇ ಕೆಜಿ ಕೊಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಕಂಪ್ನಿ ಕಡೆಯಿಂದ? ರೂಲ್ಸ್ ಅಂದ್ರೆ ಅದೇ ಬಾಡಿ ವೆಯ್ಟ್, ಅದು ಎಷ್ಟು ಈ ದಿನಕ್ಕೆ ಇಷ್ಟು ಕನ್ಸಂಪ್ಷನ್ ಮಾಡಬೇಕು ಅನ್ನೋದು ಇದೆ ನಮಗೆ. ಓಕೆ ಓಕೆ ಸೊ ಆ ತಕ್ಕನಾಗ ಅದು ಬಾಡಿ ವೆಯ್ಟ್ ಬರಬೇಕು. ಓಕೆ ಸೊ ಇಲ್ದಿದ್ರೆ ರಿಸಲ್ಟ್ ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಫೇಲ್ ಆಗೋ ಚಾನ್ಸಸ್ ಕೂಡ ನಾವು ಎಷ್ಟು ಫೀಡ್ ಹಾಕ್ತೀವೋ ಅದ್ರ ಬಾಡಿ ವೆಯ್ಟ್ ಬರಲೇಬೇಕು ಅದು. ಓಕೆ ಓಕೆ ಮೇಡಮ್, ಈಗ ನೀರಿಂದೆಲ್ಲ ಈಗ ಡ್ರಿಂಕರ್ ಇಟ್ಟಿದ್ರಲ್ಲ, ಇದಕ್ಕೇನಾದ್ರೂ ನೀವು ಔಷಧಿ ಏನಾದ್ರು ಬೇಗ ಬರೋದಕ್ಕೆ ಔಷಧಿ ಏನಾದ್ರು ಬಳಸ್ತೀರಾ? ಬೇಗ ಬರೋದಕ್ಕೆ ಏನು ಔಷಧಿ ಆ ಥರ ಎಲ್ಲ ಬಳಸಲ್ಲ ಸರ್. ನಾವು ರೆಗ್ಯುಲರ್ ಆಗಿ ಸ್ಟ್ರೆಸ್ ಇದು ಮಾಡೋದಕ್ಕೆ ಮತ್ತೆ ಲಿವರ್ ಟಾನಿಕ್ ನೆಸೆಸಿಟಿ ಇದ್ರೆ, ಅದಕ್ಕೇನು ಕಾಯಿಲೆ ಇಲ್ಲ ಆ ಥರ ಇದ್ರೆ ಏನು ಹಾಕಲ್ಲ. ನೆಸೆಸಿಟಿ ಇದ್ರೆ ಲಿವರ್ ಟಾನಿಕ್ ಹಾಕ್ತೀವಿ. ಸೊ ಆ ರೀತಿ ಇರುತ್ತೆ ಸರ್ ಅಷ್ಟೇ. ಮತ್ತೆ ವ್ಯಾಕ್ಸಿನ್ಸ್ ಆ ಥರ ಎಲ್ಲ 1-2 ಸಲ ಇರುತ್ತೆ. 7 days once ಮತ್ತೆ 21 days ಇರುತ್ತೆ. ಈಗ ಇದನ್ನ ರೆಡಿ ಮಾಡ್ತೀರಾ ಮೇಡಮ್ ಮಾಂಸಕ್ಕೆ? ಈಗ 40-45 ದಿನಕ್ಕೆ ರೆಡಿ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಈ ರೆಡಿ ಆದಂತ ಇದನ್ನ ಹೇಗೆ ಅವರು ತಗೊಂತಾರೆ ನಿಮ್ಮ ಹತ್ರ? ನೀವು ಹೇಗೆ ಮಾರಾಟ ಮಾಡ್ತೀರಾ ಕಂಪ್ನಿ ಅವರಿಗೆ? ನಮ್ಮ ಕಂಪ್ನಿ ಕಡೆಯಿಂದ ಟೈ ಅಪ್ ಆಗಿರೋದ್ರಿಂದ ಪ್ರತಿಯೊಂದು ಅವ್ರದೇ ಇರುತ್ತೆ, ಲಿಫ್ಟಿಂಗ್ ಎಲ್ಲ ಅವ್ರದೇ ಇರುತ್ತೆ. ಸೊ ಅದಕ್ಕೆ ಅಂತಾನೆ ನಮಗೆ ಲಿಫ್ಟಿಂಗ್ ಮ್ಯಾನೇಜರ್, ಲಿಫ್ಟಿಂಗ್ ಸೂಪರ್ವೈಸರ್ ಇರ್ತಾರೆ. ಸೊ ಅದು ಅವ್ರ ಡಿಪಾರ್ಟ್ಮೆಂಟ್. ಸೊ ಅವ್ರು ಬಂದು ಬಾಡಿ ವೆಯ್ಟ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಬಾಡಿ ವೆಯ್ಟ್ ಬಂದಿದೆ ಅಂದ್ರೆ ಲಿಫ್ಟಿಂಗ್ ನಮಗೆ ಮಾಡ್ಬಿಡ್ತಾರೆ ಸರ್. ನಿಮ್ಮ ಈ 2 ಶೆಡ್ ಕಡೆಯಿಂದ ನೀವು 3 ಸಾವಿರ ಮರಿ ಬಿಡಿಸಿದಿರ ನಿಮ್ಮ ಫಾರಮ್ಗೆ? ಹೌದು ಸರ್. ಇದು ಎಷ್ಟು ಚೀಲ ಫೀಲ್ಡ್ ನ ತಿಂದು ಆಚೆ ಹೋಗುತ್ತೆ ಮೇಡಮ್? ಅಂದ್ರೆ ಇದು ರೆಡಿ ಆಗುತ್ತೆ ನಮ್ಮ ಫಾರಮ್ ಅಲ್ಲಿ? ಓಕೆ, ನಮ್ಮ ಫಾರಮ್ ಅಲ್ಲಿ ಬಂದು 50 kg ಇರುತ್ತೆ ಒಂದು ಚೀಲ. ಓಕೆ ಮೇಡಮ್. ಸೊ ಹೋಗೋ ಲೆವೆಲ್ಗೆ ನಮ್ಗೆ ಒಂದು 250 ಚೀಲ ನಮ್ಗೆ ಕಂಪ್ಲೀಟ್ ಬೇಕಾಗುತ್ತೆ ನಮ್ಗೆ ನಮ್ಮ ಶೆಡ್ಗೆ. ಅಂದ್ರೆ 3,000 ಮರಿಗೆ 250 ಚೀಲ ಬೇಕು. 50 kg ಚೀಲ. 50 kg ಚೀಲ 250, 240ರಿಂದ 250 ನಮ್ಗೆ ಬೇಕಾಗುತ್ತೆ ಸರ್. ಓಕೆ ಮೇಡಮ್, ಆ ಫೀಲ್ಡ್ ನ ಅವರೆಲ್ಲ ಯಾವ ತರ ನಿಮಗೆ ಟ್ರಾನ್ಸ್ಫರ್ ಆ ತರ ತಂದು ಯಾವ ತರ ಕೊಡ್ತಾರೆ? ಕಂಪ್ಲೀಟ್ ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರದೇ ಇರುತ್ತೆ ಸರ್, ಕಂಪ್ನಿ ಕಡೆಯಿಂದಾನೆ. ಓಕೆ. ಸೊ ಅವರೇ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ನಮ್ಗೆ. ಸೊ ನಮ್ದು ಏನ್ ಕೆಲಸ ಅಂದ್ರೆ ಇದನ್ನ ವ್ಯವಸ್ಥೆ, ಸಾಕಾಣಿಕೆ ಮಾಡೋದು, ನೀರಿನ ವ್ಯವಸ್ಥೆ ಎಲ್ಲ ನೀಟಾಗಿ ಇಟ್ಕೊಂಡು ಮಾಡೋದು ರೈತರ ಕೆಲಸ ಸರ್. ಅಂದ್ರೆ ಮೇಡಮ್ ಈಗಿನ ರೈತರಾಗಿರ್ಬೋದು, ಈಗಿನ ಮಹಿಳೆಯರಾಗಿರ್ಬೋದು ಮಾಡ್ಬೋದಾ ಮೇಡಮ್ ಈ ಜಾಬ್ನ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸರ್. ಮಹಿಳೆಯರೇ ಆದಷ್ಟು ಬನ್ನಿ. ಸೊ ಮನೇಲಿ ಕುತ್ಕೊಂಡು ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು, ಮತ್ತೆ ಇಲ್ಲ ಬೆಂಗಳೂರು ಕಡೆ ಎಲ್ಲ ಹೋಗ್ತಿದ್ದಾರೆ. ನೀವು ನಿಮ್ಮ ಸ್ವಂತ ಜಮೀನ್, ಖಂಡಿತ ಹಳ್ಳಿ ಅಂದ್ಮೇಲೆ ಎಲ್ಲಾರ ಸ್ವಂತ ಜಮೀನು ಪುಟ್ಟದಾದ್ರೂ ಇರುತ್ತೆ. ಸೊ ಸಾಕು ನಮ್ಗೆ ಇಷ್ಟ ಆದ್ರೆ 1 ಎಕರೆ ಆದ್ರೆ ಆರಾಮಾಗಿ ನಾವು ಕೋಳಿ ಸಾಕಾಣಿಕೆನೂ ಮಾಡ್ಬೋದು. ಚೆನ್ನಾಗಿದೆ ಸರ್ ಇದ್ರಲ್ಲಿ ಲಾಭ. ಖಂಡಿತ ಹೆಣ್ಮಕ್ಳು ಬರ್ಬೇಕು ಮೇಯ್ನ್ ಆಗಿ. ಓಕೆ ಸ್ನೇಹಿತರೆ, ನಮ್ಮ ಮೇಡಮ್ ಏನ್ ಹೇಳ್ತಿರೋದು ಮಾಹಿತಿ ಅಂದ್ರೆ ಸ್ನೇಹಿತರೆ, ಈಗಿನ ಯುವಕ ಯುವತಿಯರು ಮಹಿಳೆಯರು ಏನ್ ಮಾಡ್ತಿದ್ದಾರೆ, ಬೆಂಗಳೂರಿನ ಹತ್ರ ಕಾರ್ಖಾನೆಗತ್ತ ಮಕ್ಕ ಮಾಡಿ ಹೋಗ್ತಿದ್ದಾರೆ ಸ್ನೇಹಿತರೆ. ಅದರಿಂದ ಆ ಥರ ಹೋಗೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಸ್ವಲ್ಪ ಸಂಬಳ ಸಿಗುತ್ತೆ ಅವ್ರಿಗೆ, ಯಾವುದೇ ಥರ ಸಂಬಳದಲ್ಲಿ ಅವರು ಅಭಿವೃದ್ಧಿ ಆಗೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮೇಡಮ್ ಏನು ಹೇಳ್ತಿರೋದು ಅಂತಂದರೆ, ಈ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ನಲ್ಲಿ ನೀವು ಸ್ಟಾರ್ಟ್ ಮಾಡಿ ಬಂದರೆ ನಿಮ್ಮ ತಂದೆ ತಾಯಿಗೂ ಒಂದು ಬೆನ್ನೆಲುಬಾಗುತ್ತೆ. ಮತ್ತು ನೀವು ಏನು ಸಕ್ಸಸ್ ಆಗಬೇಕಲ್ಲ ಅದನ್ನು ನೀವು ಸಕ್ಸಸ್ ಮಾಡ್ಬೋದು ಅಂತ ನಮ್ಮ ಮೇಡಮ್ ಹೇಳ್ತಿದ್ದಾರೆ. ಇವರು ಸಹ ಅದೇ ಥರ ಬಂದು ಮಾಡ್ತಿರೋದು ಅಲ್ವಾ ಮೇಡಮ್? ನೀವು ಇದೇ ಥರನಾ? ಹೌದು ಸರ್. ನಾವು ಬೆಂಗಳೂರಿಂದ ನಮ್ದು ಸ್ವಂತ ಊರು. ಸೊ ನಮ್ಗೆ ಹಳ್ಳಿ ಅನ್ನೋ ಐಡಿಯಾನೇ ಇಲ್ಲ. ಸೊ ನಮ್ಗೆ ಮನೆಯಲ್ಲಿ ಬೇರೆ ಕಡೆ ಜಾಬ್ ಹೋಗ್ತಿದ್ವಿ. ಸೊ ಮಗು ಇನ್ನು ಚಿಕ್ಕದಾಗಿಂದ್ರೆ ಬೇರೆ ಕಡೆ ಎಲ್ಲೂ ಹೋಗೋದ್ ಬೇಡ, ನಾವು ಸ್ವಂತವಾಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಬಂದಾಗ ನನಗೆ ಪೌಲ್ಟ್ರಿ ಫಾರ್ಮ್ ಇದಾಯ್ತು. ಸೊ ಮಾಡೋಣ ನೋಡೋಣ ಅಂತ ಹೇಳಿ ಎಲ್ಲ ಹಸ್ಬೆಂಡ್ಗೆ ಹೇಳಿದೆ. ಅವ್ರು ಓಕೆ ಮಾಡು ಅಂತ ಅಂದ್ರು. ಸೊ ಅವರ ಸಹಾಯದಿಂದ ಎಲ್ಲ ಆಗಿದೆ. ಸೊ ಮಾಡ್ತಿದ್ವಿ ಸರ್. ಎಲ್ಲ ಹೆಣ್ಮಕ್ಳು ಆರಾಮಾಗಿ ಬನ್ನಿ ಎಲ್ಲ ಆದಷ್ಟು. ಮೇಡಮ್ ಇನ್ನೊಂದ್ಸರಿ, ಒಂದು ಬ್ಯಾಚ್ ಅಲ್ಲಿ ನೀವು ಎಷ್ಟು ಈಗ ಹಣನ ಸಂಪಾದನೆ ಮಾಡ್ತಿದ್ದೀರಾ? ಒಂದು ಬ್ಯಾಚ್ ಅಲ್ಲಿ ಒಂದು ಬ್ಯಾಚ್ಗೆ 70,000-80,000 ನಾವು ಬರ್ತೀವಿ. 70,000-80,000 ನೀವು ತಗೊಂತೀವಿ ಸರ್ ನಾವು. ಒಳ್ಳೆ ರಿಸಲ್ಟ್ ಇಂದ ನೀವೇನು ಕಷ್ಟ ಪಡ್ತಿದ್ದೀರಾ ಅದಕ್ಕೆ ಪ್ರತಿಫಲ ನಿಮಗೆ ಸಿಗ್ತಿದೆ. ಖಂಡಿತ ಸಿಗ್ತಿದೆ. ಕಷ್ಟಪಟ್ರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಓಕೆ ಮೇಡಮ್, ಈ ಕೋಳಿ ಸಾಗಾಣಿಕೆ ನಿಮ್ಗೆ ತೃಪ್ತಿ ಅನ್ಸಿದ್ಯಾ? ತೃಪ್ತಿ ತೃಪ್ತಿ ಇದೆ ನನಗೆ. ಮಾಡಿದಿಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತಿದೆ. ಎಲ್ಲ ಸ್ಟಾರ್ಟಿಂಗ್ ಇವಳು ಹೇಗ್ ಮಾಡ್ತಾಳೆ, ಹಳ್ಳಿಯವ್ರಾದ್ರೆ ಮಾಡ್ಬೋದು, ಬಟ್ ನಮ್ಗೆ ಇವಳು ಅಲ್ಲಿದ್ದವಳು ಇಲ್ಲಿ ಹೆಂಗ್ ಮಾಡ್ತಾಳೆ ಅಂತ ಎಲ್ಲಾರು ಅಂದ್ರು. ಡೈರೆಕ್ಟ್ ಆಗಿ ಹೇಳಿದಾರೆ, ಈಗ ನಿಮ್ ಕೈಲಿ ಮಾಡಕ್ ಆಗಲ್ಲ, ಯಾಕೆ ಸುಮ್ನೆ ರಿಸ್ಕ್ ತಗೊಂತೀರಾ ಅಂತ. ಬಟ್ ಸ್ಟಾರ್ಟಿಂಗ್ ರಿಸ್ಕ್ ಆಯ್ತು, ಬಟ್ ಪೇಷನ್ಸ್ ಇಂದ ಧೈರ್ಯದಿಂದ ಮಾಡ್ಲೇಬೇಕು ಅನ್ನೋ ಛಲದಿಂದ ಸೊ ನಾವ್ ಇಲ್ಲಿವರೆಗೂ ಬಂದಿದೀವಿ. 4 years ಆಗಿದೆ ನಮ್ಗೆ. ಒಳ್ಳೆ ರಿಸಲ್ಟ್ ಕಂಟಿನ್ಯೂಸ್ ಆಗಿ ಬರ್ತಿದೆ ನಮ್ಗೆ ಅನುಭವದಿಂದ. ಮೇಡಮ್, ಈ ನಿಮ್ಮ ಕೋಳಿ ಸಾಗಾಣಿಕೆ ನಿಮ್ಗೆ ಯಾರು ಬೆನ್ನೆಲುಬಾಗಿದ್ದಾರೆ ಮೇಡಮ್? ಖಂಡಿತ ನಮ್ಮ ಯಜಮಾನ್ರು. ಅವರು ನಾನು ಕೇಳಿದ ತಕ್ಷಣ ಏನು ಮಾತಾಡದೆ ಆಯ್ತು ನೀನ್ ಮಾಡು ಅಂತ ಅವರೆಲ್ಲ ಸಹಕಾರ ಕೊಟ್ಟು ಮಾಡಿದ್ರಿಂದಾನೇ ನಾವ್ ಇಲ್ಲಿವರೆಗೂ ಬಂದಿದ್ದೀವಿ ಸರ್. ಓಕೆ 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 ಮೇಡಮ್.
ಒಂದು ಕಂಪ್ನಿಯವರು ನಿಮಗೆ ಇಷ್ಟು ಮರಿ ಅಂತ ಕೊಡ್ತಾರೆ ಮೇಡಮ್. ಹಾಂ ಸರ್. ಈಗ ನೀವು ಅದನ್ನ ಹೇಗೆಲ್ಲ ಮೇಂಟೈನ್ ಮಾಡ್ದಲೆ ಇದ್ದಾಗ ಸ್ವಲ್ಪ ಡೆತ್ ಆಗೋ ಸಂಭವ ಇರ್ತೈತೆ ನಿಮ್ಮ ಫಾರಮ್ ಅಲ್ಲಿ. ಅವಾಗ ಅವರೆಲ್ಲ ಯಾವ ತರ ನಿಮ್ಗೆ ಅದನ್ನ ಮ್ಯಾನೇಜ್ ಮಾಡಕ್ ಹೇಳ್ತಾರೆ ಮೇಡಮ್? ಮೇನ್ ಸರ್ ಮಾರ್ಟಾಲಿಟಿ ಆಗಬಾರ್ದು. ಮಾರ್ಟಾಲಿಟಿ ನಮಗೆ 5% ಅಷ್ಟು ನಮ್ಗೆ ಇರುತ್ತೆ. 5% ಮೇಲೆ ಹೋದ್ರೆ ನಮಗೆ ನಮ್ಮ ಪೇಮೆಂಟ್ ಅಲ್ಲಿ ನಮಗೆ ಕಟ್ ಮಾಡ್ಕೊಂತಾರೆ. 5% ಒಳಗೆ ಇರ್ಬೇಕು ಮಾರ್ಟಾಲಿಟಿ ರೇಟ್ ಬಂದು. ಸೊ ಹಾಗಾಗಿ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೀಟಾಗಿ. ಯಾವುದೇ ಕಾಯಿಲೆ, ಮೇನ್ ನೀರು ಒಂದು ನೀಟಾಗಿದ್ರೆ, ಫೀಡು ನೀರು ನೀಟಾಗಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಮೇನ್ ಹೈಜೀನ್ ಆಗಿ ಇಟ್ಕೋಬೇಕು. ಸೊ ಅದರಿಂದ ಏನು ಸಮಸ್ಯೆ ಬರೋದು ಸರ್. ಓಕೆ ಓಕೆ ಮೇಡಮ್, ಈಗ 4 ವರ್ಷದಿಂದ ನಿಮ್ಮ ಕೋಳಿ ಸಾಗಾಣಿಕೆ ಸುಗಮವಾಗಿ ನಡೀತಾ ಇದೆ. ನಡೀತೀವಿ ಸರ್. ಓಕೆ, ನಿಮ್ಮ ಮುಂದಿನ ಯೋಜನೆಗಳು ಏನು ಮೇಡಮ್? ಸೊ ನಮ್ಮ ಮುಂದಿನ ಯೋಜನೆ ಏನಂದ್ರೆ, ಸೊ ಇದನ್ನೇ ಸ್ವಲ್ಪ ವಿಸ್ತಾರ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಮೇಡಮ್, ಸ್ವಲ್ಪ ದಿನ ಕೋಳಿ ಸಾಕ್ತಾರೆ, ಹೌದು, ಅದ್ರಲ್ಲಿ ಫೇಲ್ಯೂರ್ ಆಗ್ತಿದಂಗೆ ಬಿಟ್ಬಿಟ್ಟು ಇನ್ನೊಂದು ಕೊಟ್ಟೋಗ್ಬಿಡ್ತಾರೆ. ಹೌದೌದು. ಹಂಗಾಗಿ ಈಗ ತುಂಬಾ ರೈತರು ಕುತೂಹಲ ಇರ್ತೈತೆ, ಇವ್ರು ಒಂದ್ ಸ್ವಲ್ಪ ದಿನ ಮಾಡಿ ಇವರೇ ಬಿಟ್ಬಿಟ್ಟವ್ರೆ, ನಾವ್ ಹೆಂಗ್ ಮಾಡ್ಬೋದು ಅಂತ ತುಂಬಾ ಜನ ಕ್ವಶನ್ ಇರ್ತೈತೆ. ಹಾಗಾಗಿ ಈಗ ನೀವು 4 ವರ್ಷದಿಂದ ಕಂಟಿನ್ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಯೋಜನೆ ಏನೇನೆಲ್ಲ ಇರ್ಬೋದು? ಸ್ಟಾರ್ಟಿಂಗ್ ಸರ್ ಎಲ್ಲರೂ ಏನ್ ಮಾಡ್ತಾರೆ, ಅದರಿಂದ ರಿಸ್ಕ್ ಜಾಸ್ತಿ ಅಂತ ಹೇಳಿ ಕೆಲವ್ರಿಗೆ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ. ಅನುಭವ ಇಲ್ದಿರೋರು ಅಲ್ಲಿಗೆ ಸುಮ್ಮನಾಗ್ಬಿಡ್ತಾರೆ. ಎಷ್ಟೋ ಶೆಡ್ ಖಾಲಿ ಇದೆ ನಮ್ಮ ಸುತ್ತಮುತ್ತನೇ, ತುಂಬಾ ಶೆಡ್ ಖಾಲಿ ಇದೆ. ಸೊ ಹಾಗಾಗಿ ಯಾರೇ ಆಗ್ಲಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ, ಹೆವಿ ಬಜೆಟ್ ಹಾಕಬೇಡಿ ಯಾವ್ದಕ್ಕೆ ಅಲ್ಲಿ, ಅನುಭವ ಆಗೋವರೆಗೂ. ಸೊ ನೀವು ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರೆ ನಡೆಯುತ್ತೆ. ಸೊ ಇವಾಗ ನನಗೆ 4 ವರ್ಷ ಅನುಭವ ಆಗಿರೋದ್ರಿಂದ ಸೊ ನಾನು ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಒಂದು 5,000 6,000 ನೋಡ್ಕೊಳ್ಳೋ ಕೆಪಾಸಿಟಿ ಕೂಡ ಈಗ ನಮ್ಗಿದೆ. ಸೊ ನಾವು ನೋಡ್ಕೊಳ್ಳೋ ಧೈರ್ಯನೂ ಇದೆ ನಮ್ಗೆ ಈಗ ಅನುಭವ ಇರೋದ್ರಿಂದ. ಸೊ ಯಾರೇ ಅಲ್ಲಿ ಸ್ಟಾರ್ಟಿಂಗು ಹೆವಿ ಬಂಡವಾಳ ಹಾಕ್ದಲೆ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅದರ ಅನುಭವ ಪಡೆದ್ಮೇಲೆ ನೀವು ದೊಡ್ಡದಾಗಿ ಮಾಡ್ಕೋಬಹುದು. ಸೊ ನಾವು ಮುಂದಿನ ಯೋಜನೆ ಅಂದ್ರೆ ನೆಕ್ಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡೋಣ ಅಂತ ಇದೀವಿ. ಸೊ ನೋಡ್ಬೇಕು ಸರ್. 3,000 ನೆಕ್ಸ್ಟ್ 6,000 ಆಗ್ಬೇಕು. ಓಕೆ ಮೇಡಮ್, ಈಗ ನಮಗೋಸ್ಕರ ನೀವು ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್.